ಮ್ಯಾನಿಫೆಸ್ಟೇಷನ್ ಮಾಡೋ ಹೊತ್ತಿಗೆ ಎಷ್ಟು ನೀವು ಥಾಟ್ ಪ್ರೊಸೆಸ್ಸಿಗೆ ಕರೆಕ್ಟಾಗಿ ಗೈಡೆನ್ಸ್ ಕೊಡಬೇಕು. ಒಂದು ಇನ್ಸಿಡೆಂಟ್ US ಆಗಿದ್ದು, ಒಬ್ಬಾಕಿ ಮ್ಯಾನಿಫೆಸ್ಟೇಷನ್ 3 ಮಿಲಿಯನ್ ಮ್ಯಾನಿಫೆಸ್ಟೇಷನ್ ಮಾಡ್ತಾಳಂತ. ಅದನ್ನು ಹೆಂಗೆ ಬರಬೇಕು ಅಂತ ಮ್ಯಾನಿಫೆಸ್ಟೇಷನ್ ಮಾಡಿರಲಿಲ್ಲಂತ. ಸೊ ನೀವು ಅದಕ್ಕೆ ಕರೆಕ್ಟ್ ಡೆಸ್ಟಿನಿ ತೋರಿಸ್ಬೇಕಲ್ಲ. ಬರೀ ರೊಕ್ಕ ಬೇಕು ಅಂತ ಯೂನಿವರ್ಸಿಟಿ ಕೇಳಿದ್ರೆ ಹೆಂಗೆ ಅದ್ರ ವೇ ತೋರಿಸ್ಬೇಕಲ್ಲ. ಇವಾಗ ನೀವು ಒಂದು ಯಾವುದೋ ಒಂದು ಕೆಲಸ ಮಾಡಾಕತ್ತೀರಿ, ಫಾರ್ ಎಕ್ಸಾಂಪಲ್ ಒಕ್ಕಲ್ತನ ಮಾಡಾಕತ್ತೀರಿ ಅತ್ತಿಕೋರಿ. ಆ ಒಕ್ಕಲ್ತನದಾಗ ನಾ ದುಡಿದ್ರೊಳಗೆ ನನಗೆ ಇಷ್ಟು ರೊಕ್ಕ ಬರಲಿ ಅಂತ ಕೇಳೋದು ಚಲೋ. ಅದು ಬಿಟ್ಟು ಎಲ್ಲಿಂದನ ಬರಲಿ 3 ಲಕ್ಷ ಬರಲಿ 3 ಕೋಟಿ ಬರಲಿ ಅಂತ ಕೇಳಿದ್ರೆ ಯೂನಿವರ್ಸಿಟಿ ಕನ್ಫ್ಯೂಸ್ ಆಗಿಬಿಡ್ತೈತಿ. ಅಕ್ಕಿ ಈ ಲೆವೆಲಿಗೆ ಮ್ಯಾನಿಫೆಸ್ಟೇಷನ್ ಮಾಡಿಲ್ಲತ್ತ 3 ಮಿಲಿಯನ್ ಬೇಕಂತೇಳಿ 3 ಮಿಲಿಯನ್ ಸಿಕ್ತಂತ. ಬಟ್ ಹೆಂಗೆ ಸಿಕ್ತಂದ್ರೆ ಆಕಿನ ಹಸ್ಬೆಂಡ್ ಆಕ್ಸಿಡೆಂಟ್ ಆಗಿ ಅದ್ರದ್ದು ಇದು ಮಾಡಿರ್ತಾರಲ್ರಿ, ಇನ್ಸೂರೆನ್ಸ್ ಕ್ಲೇಮ್ ಆದಾಗ ಆಕಿ 3 ಬಿಲಿಯನ್ ರೊಕ್ಕ ಸಿಕ್ತಂತ. ಸೊ ಯಾವಾಗಲೂ ನಮ್ಮ ಯೂನಿವರ್ಸಿಟಿ ಕೊಡಾಗ ಇಂಟೆನ್ಷನ್ ಕರೆಕ್ಟಾಗಿ ಕೊಟ್ಟಿರಬೇಕು. ಹೆಂಗಿಂದನ ಬರಲಿ 3 ಕೋಟಿ, ಹೆಂಗಿಂದನ ಬರಲಿ ನಂಗೆ ಲವ್, ಹಂಗೆ ಇರಂಗಿಲ್ಲ. ಇಂಟೆನ್ಷನ್ ಕರೆಕ್ಟಾಗಿರಬೇಕು. ನಾ ಈ ಕೆಲಸ ಮಾಡಾತ್ತೀರ, ಈ ಕೆಲಸದಿಂದ ನನಗೆ ದುಡ್ಡು ಬರಲಿ. ನಾ ಈ ರಿಲೇಷನ್ಶಿಪ್ನಾಗ ವರ್ಕ್ ಮಾಡತ್ತೀನಲ್ಲ, ರಿಲೇಷನ್ಶಿಪ್ ಒಳ್ಳೇದಲ್ಲ ಅಂತ ಅದನ್ನು ಹೇಳಿ ನೀವು ಅದನ್ನು ಕರೆಕ್ಟಾಗಿ ಗೈಡೆನ್ಸ್ ತೋರಿಸ್ರಿ ಯೂನಿವರ್ಸಿಟಿಗೆ. ಯೂನಿವರ್ಸಿಟಿ ಕನ್ಫ್ಯೂಸ್ ಆಗಂಗೆ ಮಾಡಬೇಡ್ರಿ. ಥ್ಯಾಂಕ್ ಯು.